ಸೊ ಇತ್ತೀಚೆಗೆ ನಮ್ಮ ಚಾನೆಲ್ನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಏನು ಹೇಳ್ತೀವಿ ಆಯಾಮಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಇವತ್ತು 4Mನಲ್ಲಿ ಅಂದರೆ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಸೀರೀಸ್ನಲ್ಲಿ ಇವತ್ತು ಕೂಡ ಹೆಲ್ತ್ ಬಗ್ಗೆ ಮಾತಾಡೋಣ ಅಂತ ನನಗನ್ನಿಸ್ತಾ ಇದೆ. ಅದು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಹೀಗೆ ಬೇರೆ ಬೇರೆಯ ವಿಚಾರಗಳಿದೆ, ಸಬ್ಜೆಕ್ಟ್ಗಳಿದೆ. ನನ್ನ ಕನ್ಸರ್ನ್ ಏನಿದೆ ಅನ್ನೋದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ಯೋಗಾತ್ಮ ಶ್ರೀಹರಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ಬಾಳಿ ಬದುಕಬೇಕು, ಇದೆಲ್ಲ ಟಿಪಿಕಲಾಗಿ ಅಂದ್ಕೊಳ್ಳೋದು ಬೇರೆ, ಆಗಿಸ್ಕೊಳ್ಳೋದು ಬೇರೆ. ಆಗಿಸ್ಕೊಳ್ಳೋದಕ್ಕೆ ಫುಡ್ಡು, ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಒಂದಷ್ಟು ನಾವು ಕಂಟೆಂಟ್ಗಳನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ವೀಕ್ಷಕರಿಗೆ ಕೊಡೋದಕ್ಕೆ. ನಿಮ್ಮ ಪ್ರಕಾರ ಈ ಹೆಲ್ತ್ ಅಂತ ಬಂದಾಗ ಸ್ಪೆಷಲಿ ನಾನು ನಿಮ್ಮನ್ನು ಏನು ಕೇಳಬೇಕಂದ್ರೆ, ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಆಗ್ತಾ ಇದೆ. ನಾವು ಮ್ಯಾನೇಜ್ಮೆಂಟ್ ಅಂತ ಮಾತಾಡ್ತಿದ್ದೀವಿ, ಅದರಲ್ಲಿ ಸ್ಟ್ರೆಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ, ಆ ಸ್ಟ್ರೈನ್ ತಡ್ಕೊಳಕ್ಕಾಗಲ್ಲ, ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ, ಇದೆಲ್ಲ ಬರುತ್ತಲ್ಲ, ಹೇಗೆ ಮ್ಯಾನೇಜ್ ಮಾಡೋದು? ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ? ಡಾಕ್ಟ್ರನ್ನ ಕೇಳಬೇಕಾಗಿರೋ ಪ್ರಶ್ನೆ, ಬಟ್ ಯು ಆರ್ ಅ ಡಾಕ್ಟರ್. ಯಾರೋ ಕೇಳಿದ್ರಂತೆ, ವಾಟ್ ಈಸ್ ದಿ ರೀಸನ್ ಫಾರ್ ಡೈವರ್ಸ್ ಅಂತ. ಮ್ಯಾರೇಜ್ ಇಸ್ ದ ರೀಸನ್ ಫಾರ್ ಡೈವರ್ಸ್. ಅಬ್ಸಲ್ಯೂಟ್. ಹಾಗೆ ಹಾರ್ಟ್ ಇದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಜೋಕ್ಸ್ ಅಪಾರ್ಟ್. ಎಸ್. ಒಂದು ಗಾಡಿ, ಆ ಗಾಡಿಯನ್ನು ಚೆನ್ನಾಗಿಟ್ಟಿರ್ತೀವಿ, ಎಲ್ಲೋ ಒಂದು ಕಡೆ ಕಾರ್ಬೊರೇಟರ್ ಬ್ಲಾಕ್ ಆಗುತ್ತೆ, ಎಲ್ಲೋ ಒಂದು ಕಡೆ ಪಂಚರ್ ಆಗುತ್ತೆ. ಇದೆಲ್ಲ ಏನು ಡಿಸ್ಟರ್ಬ್ ಆಗುತ್ತೆ ಅಂದರೆ ಡ್ರೈವಿಂಗ್ ಡಿಸ್ಟರ್ಬ್ ಆಗುತ್ತೆ. ಡ್ರೈವರ್ನ ಡಿಸ್ಟರ್ಬ್ ಮಾಡುತ್ತೆ, ಡ್ರೈವಿಂಗನ್ನು ಡಿಸ್ಟರ್ಬ್ ಮಾಡುತ್ತೆ, ನಮ್ಮ ಜರ್ನಿಯನ್ನು ಡಿಸ್ಟರ್ಬ್ ಮಾಡುತ್ತೆ. ಸಣ್ಣ ವಿಚಾರ ಅಷ್ಟೆ. ನಾವು ಅಂದ್ಕೊಂಡ್ಬಿಟ್ವಿ ಗಾಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ದೊಡ್ಡ ಗಾಡಿ, ತುಂಬ ಕಾಸ್ಟ್ಲಿ ಗಾಡಿ, ತುಂಬ ಚೆನ್ನಾಗಿದೆ, ಆದರೆ ಒಂದು ಪಂಚರ್ ಆಗೋಗಿದೆ. ನಾವು ಪಂಚರ್ ನೋಡಲಿಲ್ಲ, ಯಾಕೆಂದರೆ ಏರ್ ನೋಡ್ಕೊಳ್ಳಿಲ್ಲ ನಾವು. ಏರಿನ ಪ್ರೆಷರು 4 ಚಕ್ರ ಇದೆ ಕಾರಲ್ಲಿ, 4 ಚಕ್ರದಲ್ಲಿ 2 ಚಕ್ರದ ಏರ್ ಪ್ರೆಷರ್ ಡಿಫ್ರೆಂಟ್ ಇದೆ, ನೋಡ್ಕೊಳ್ಳಿಲ್ಲ. ಹಾಗಾಗಿ ಪಂಚರ್ ಆಯಿತು. ಪಂಚರ್ ಸುಮ್ಮನೆ ಆಯಿತಾ ಅಂದರೆ ಇಲ್ಲ, ಅದಕ್ಕೊಂದು ಕಾರಣ ಇತ್ತು. ಹಾಗೆ ನಮ್ಮ ದೇಹದ ಎಲ್ಲ ಅಂಗಗಳು ಕೂಡ, ಅದರಲ್ಲಿ ಮೇಜರ್ ಅಂತಂದರೆ ಹಾರ್ಟ್ ಕೆಲಸ ಏನು ಅಂತಂದರೆ ಬ್ಲಡ್ಡನ್ನು ಪಂಪ್ ಮಾಡೋದು. ಬ್ಲಡ್ಡಿನ ಕೆಲಸ ಏನು ಅಂತಂದರೆ ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್. ಅದು ಈ ಟ್ರಾನ್ಸ್ಪೋರ್ಟಿಂಗ್ ಏಜೆಂಟ್ ನಾವೇನು ತಿಂತೀವಿ, ಗಾಳಿ ತೊಗೋತೀವಿ, ಬಿಸಿಲು, ಪಂಚಭೂತಗಳನ್ನು ಬ್ಲಡ್ಡಲ್ಲಿ ಮಿಕ್ಸ್ ಆಗಿರುತ್ತೆ, ಅದು ತೊಗೊಂಡೋಗಿ ಹಾರ್ಟ್ಗೆ ಹೋಗುತ್ತೆ. ನೀವು ಫ್ಯಾಟ್ ಜಾಸ್ತಿ ತಿಂದಿದ್ರೆ ಫ್ಯಾಟ್ ಜಾಸ್ತಿ ಹಾರ್ಟ್ಗೆ ಹೋಗುತ್ತೆ, ಅಲ್ಲಿ ಗಸಿ ಅಥವಾ ಫ್ಯಾಟು ಕಂಟೆಂಟ್ ಅಲ್ಲಲ್ಲೇ ಉಳ್ಕೊಳ್ಳುತ್ತೆ. ಯಾವತ್ತೋ ಒಂದಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದರೆ ಹಾರ್ಟ್ ವಾಲ್ವ್ಸಿನ ಬ್ಲಾಕೇಜ್ ಆಗುತ್ತೆ. ಸಾಮಾನ್ಯ ಭಾಷೆನಲ್ಲಿ ಹೇಳ್ತಾ ಇದ್ದೀನಿ, ಒಂದು ಪೈಪ್ ಬ್ಲಾಕ್ ಆಯಿತು, ನಮಗೆ ಬಿಡಿಸ್ಕೊಳ್ಳೋಕೆ ಬರಲಿಲ್ಲ. ಇದು ಮೆಡಿಕಲ್ ಭಾಷೆ. ಆದರೆ ಸಾಯ್ತಾ ಇರೋದು ಹಾರ್ಟ್ ಅಟ್ಯಾಕಿಂದನ ಅಂದರೆ ನಮಗೆ ಕಾಣಿಸ್ತಾ ಇರೋದು ಹಾರ್ಟ್ ಅಟ್ಯಾಕ್. ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಅಲ್ಲ, ಅದು ಥಾಟ್ ಅಟ್ಯಾಕ್. ಇದೊಂದು ಹೊಸ ವರ್ಡ್ ಅಂತ ಅನ್ಕೊಳ್ತೀನಿ. ಈ ಹೆಸರುಗಳನ್ನು ಕೇಳಿರಲ್ಲ. ಥಾಟ್ ಅಟ್ಯಾಕ್. ಒಂದು ಯೋಚನೆ ಮಾಡ್ತಾ ಇದ್ದೀವಿ, ಅದರ್ ಥಿಂಗ್ಸ್ ಬೀಯಿಂಗ್ ಕಾನ್ಸ್ಟೆಂಟ್ ಅಂತ ನಾನು ಎಕನಾಮಿಕ್ಸ್ನ ತರ್ತೀನಿ ಇಲ್ಲಿ. ನಮ್ಮ ಥಿಯರಿ ಅದು. ನಮ್ಮ ಎಲ್ಲ ಯೋಚನೆಗಳು, ನಾನು ಬೆಳಗ್ಗೆ ಹೇಳ್ತೀನಿ, ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ಕೆಲಸ ಮಾಡ್ತೀನಿ, ಇವತ್ತು ಈ ಪ್ರಾಜೆಕ್ಟ್ ಮಾಡ್ತೀನಿ, ಇವತ್ತು ಕೆಲಸ ಜಾಸ್ತಿ ಮಾಡಿದ್ದೆ, ನನ್ನ ಇನ್ಸೆಂಟಿವ್ ಬಂತು, ಇವತ್ತು ಸಂಬಳ ಬಂದುಬಿಡುತ್ತೆ, ಇವತ್ತು ಖರ್ಚು ಮಾಡಿಬಿಡ್ತೀನಿ. ಪ್ರಾವಿಷನ್ಸ್ ಯಾವುದಕ್ಕೂ ಕೊಟ್ಕೊಂಡಿರಲ್ಲ. ನಾನು ತುಂಬ ಹೆಲ್ತಿಯಾಗಿರ್ತೀನಿ ಅಂದ್ಕೊಂಡು ಒಂದು ಪ್ಲ್ಯಾನ್ ಆಗಿರುತ್ತೆ. ಇವತ್ತು ತಲೆನೋವು ಬಂತು, ಬೆಳಗ್ಗೆ ಹೇಳೋವಾಗ್ಲೇ ಹೊಟ್ಟೆ ನೋವು ಬಂತು, ಇವತ್ತು ಆಫೀಸ್ಗೆ ಹೋಗಿಲ್ಲ, ಕೆಲಸ ಮಾಡಿಲ್ಲ, ಪ್ರಾಜೆಕ್ಟ್ ಮಾಡೋಕ್ಕಾಗಿಲ್ಲ. ಈ ಪ್ರಾವಿಷನ್ಸ್ ನಾವು ಕೊಟ್ಕೊಂಡಿಲ್ಲ. ಈ ಚೇಂಜ್ ಆಫ್ ಥಾಟ್ ಇದೆಯಲ್ಲ, ಆ ಥಾಟ್ ಅಟ್ಯಾಕ್ ಆಗೋಕ್ಕೆ ಶುರು ಆಗುತ್ತೆ. ಸಣ್ಣದ್ರಲ್ಲಿ ನಾವೇ ಫ್ರಸ್ಟ್ರೇಟ್ ಆಗ್ತೀವಿ. ಅಲಾರಾಮ್ ಹೊಡಿಲಿಲ್ಲ ಇವತ್ತು, ಅಥವಾ ಹೊಡೆದಿದ್ದ ಅಲಾರಾಮ್ ನಾನು ಹೇಳಲಿಲ್ಲ. ಅಲಾರಾಮ್ ಹೊಡೆಯುತ್ತೆ ಅನ್ನೋದು ನನ್ನ ಪ್ರಿಪ್ರೇಷನ್. ಥಾಟ್ ಅಟ್ಯಾಕ್ ಯಾವಾಗ ಆಗುತ್ತೆ? ನಾನು ಎದ್ದ 5 ಗಂಟೆಯಿಂದ ತಯಾರಿ ಆಗಬೇಕಾಗಿತ್ತು, ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ದೆ, ಆಗಲಿಲ್ಲ. ದಟ್ ಈಸ್ ಥಾಟ್ ಅಟ್ಯಾಕ್. ಬ್ಯೂಟಿಫುಲ್. ಥಾಟ್ ಅಟ್ಯಾಕ್ ಆಯಿತು, ಡಿಫ್ರೆಂಟ್ ಆಯಿತು, ನನ್ನ ಫ್ಲೋ ಆಫ್ ವರ್ಕೇನೆ ಬೇರೆ ಆಗೋಯ್ತು. ಇವತ್ತಿನ ಸೀಕ್ವೆನ್ಸೇ ಚೇಂಜ್ ಆಗೋಯ್ತು, ಒಂದೇ ಒಂದು ಗೆಸ್ಚರಲ್ಲಿ, ಒಂದು ಆ್ಯಕ್ಟಿವಿಟಿಯಲ್ಲಿ. ದಿಸ್ ಈಸ್ ಕಾಲ್ಡ್ ಥಾಟ್ ಅಟ್ಯಾಕ್. ಹೊಸ ಥಾಟ್ಗಳು ಅಟ್ಯಾಕ್ ಆಗುತ್ತೆ, ಹೊಸ ಸರ್ಕಮ್ಸ್ಟೆನ್ಸಸ್ ಅಟ್ಯಾಕ್ ಆಗುತ್ತೆ. ನಾನು ರೆಡಿಯಾಗಿ ನಿಂತಿದ್ದೀನಿ, ನನ್ನ ಗಾಡಿ ಪಂಚರ್ ಆಗಿದೆ, ಎಲ್ಲ ರೆಡಿಯಾಗಿದ್ದೀನಿ, ಪ್ಲ್ಯಾನ್ ಎ ರೆಡಿ ಇದ್ದೀನಿ,
ನಾನು ಪ್ಲ್ಯಾನ್ ಎಗೆ ಮಾತ್ರ ರೆಡಿ ಇದ್ದೆ. ಪ್ಲ್ಯಾನ್ ಎ ಪಂಚರ್ ಆಗಿದ್ದಾಗ ದಟ್ ಈಸ್ ಕಾಲ್ಡ್ ಅನ್ ಅಟ್ಯಾಕ್ ಆನ್ ಯುವರ್ ಪ್ಲ್ಯಾನ್. ಈ ಅಟ್ಯಾಕು ಅಡ್ವರ್ಸ್ ಎಫೆಕ್ಟೇ ಮಾಡುತ್ತಾ? ನಾಟ್ ನೆಸಸರ್ಲಿ. ನಿಮಗೆ ಗೊತ್ತೇ ಇಲ್ಲದೆ ಒಂದು ಲಾಟ್ರಿ ಟಿಕೆಟ್ ಹೊಡಿಬೋದಪ್ಪ. ನಿಮ್ಮ ಪ್ಲ್ಯಾನೇ ಇರಲಿಲ್ಲ, ನೀವು ಸುಮ್ಮನೆ ಕೂತಿದ್ರಿ, ನಿಮ್ಗೊಂದು ಪ್ಯಾಕೇಜ್, ಒಂದು ಬಿಸ್ನೆಸ್, ದೊಡ್ಡದು ಬಿಸ್ನೆಸ್ ಬಂದ್ಬಿಡ್ಬೋದಪ್ಪ. ಕಾಯ್ತಾ ಇದ್ದೆ, ನೀನು ಸಿಕ್ಕೇ ಇಲ್ಲ, ಒಂದು ವಾರದಿಂದ ನೀನು ಟ್ರೈ ಮಾಡ್ತಾ ಇದ್ದೆ, ನೀವು ಅಂದ್ಕೊಂಡ್ರಿ ನನಗೆ ಇವ್ರು ಡಿಸ್ಟರ್ಬ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಅವ್ರು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ, ಒಂದು ಬಿಸ್ನೆಸ್ ಕೊಡೋಕ್ಕೆ ಫೋನ್ ಮಾಡ್ತಾ ಇರ್ಬೋದಪ್ಪ. ಸೊ ದಿಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಎರಡೂ ಉಂಟು. ಎಸ್. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬ ಡೆತ್ ಬೆಡ್ಡಲ್ಲಿ ಮಲಗಿರ್ತಾನೆ, ಅವನಿಗೆ ಹಾರ್ಟ್ ಅಟ್ಯಾಕೇ ಆಗಿರುತ್ತೆ. ಅವನಿಗೆ ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ, ಬೈಪಾಸ್ ಸರ್ಜರಿ ಆಗಿರುತ್ತೆ. ಮಕ್ಕಳು ಮನೆಯಲ್ಲಿ ಅವನೊಂದು ಹಳೆಯ ಲಾಟ್ರಿ ಟಿಕೆಟ್ ಯಾವಾಗಲೂ ತೊಗೊಂಡಿರ್ತಾನೆ. ಆ ಲಾಟ್ರಿ ಟಿಕೆಟ್ ಡೇಟ್ ಆಗಿರುತ್ತೆ, ಅದಕ್ಕೆ ಲಾಟ್ರಿ ಹೊಡೆದಿರುತ್ತೆ ₹1 ಕೋಟಿ. ಆದರೆ ಇವನೇ ಇರಬೇಕು ಅದಕ್ಕೆ. ಸೊ ಇವನಿಗೆ ತಿಳಿಸ್ಬೇಕು. ಮಕ್ಕಳೆಲ್ಲ ಡಾಕ್ಟ್ರ್ ಹತ್ರ ಹೋಗ್ತಾರೆ, ನಾವು ಇವಾಗ ಅವ್ರಿಗೆ ತಿಳಿಸ್ಬೋದಾ ಅಂತ. ಡಾಕ್ಟ್ರ್ ಹೇಳ್ತಾನೆ ತಿಳಿಸೋಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ, ಅವನ ಮನಸ್ಸು ಮತ್ತು ಹಾರ್ಟ್ ಇವಾಗ ಅದನ್ನ ತೊಗೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ನಾನೇ ಹೇಳ್ತೀನಿ ಬನ್ನಿ ಅಂತ ಹೇಳಿ ಇದಕ್ಕೆ ಬರ್ತಾನೆ, ಅವನ ಸರ್ಜರಿ ರೂಮ್ಗೆ ಅಥವಾ ಅವನ ರೂಮ್ಗೆ, ವಾರ್ಡ್ಗೆ ಬರ್ತಾನೆ. ಅವನಿಗೆ ಹೇಗೆ ಹೇಳಬೇಕು, ಡಾಕ್ಟ್ರಿಗೂ ಕನ್ಫ್ಯೂಸ್ಡ್. ಅವನಿಗೆ ಚೆನ್ನಾಗಿದ್ದೀರಿ, ನಿಮ್ಮ ಸರ್ಜರಿ ಎಲ್ಲ ಸಕ್ಸಸ್ಫುಲ್, ಇನ್ನೊಂದು 20-25 ವರ್ಷ ಚೆನ್ನಾಗಿ ಬದುಕ್ತೀರಿ ನೀವು, ಹಾಗೆ ಹೇಳಿ ಹೇಳಿ ಮಸ್ಕ ಹೊಡಿತಾ ಇರ್ತಾನೆ. ನಿಮ್ಗೆ ಇಲ್ಲಿಂದ ಮುಂದೆ ಒಳ್ಳೆಯದೇ ಆಗುತ್ತೆ, ಹಣಕಾಸಿನಲ್ಲಿ ಒಳ್ಳೇದಾಗುತ್ತೆ, ನೋಡಿ ಇಷ್ಟೆಲ್ಲ ಖರ್ಚಾಗಿದೆ, ಆ ಖರ್ಚು ದೇವ್ರು ಯಾವುದೋ ಒಂದು ರೂಪದಲ್ಲಿ ಕೊಡ್ತಾರೆ, ಪ್ಲೀಸ್ ಮಾಡ್ತಾನೆ ಹೋಗ್ತಾನೆ. ಅವನು ಆರಾಮದಲ್ಲಿರ್ತಾನೆ. ನನಗೆ ಎಂಥ ಒಳ್ಳೇದಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿದೆ, ದುಡ್ಡು ಖರ್ಚಾಗಿದೆ, ನನಗೆ ಎಂಥ ಒಳ್ಳೇದಾಗುತ್ತೆ ಅಂತ. ಇಲ್ಲ, ದೇವರು ನಿಮಗೆ ಲಾಟ್ರಿ ರೂಪದಲ್ಲಿ ಏನು ಬೇಕಾದ್ರೂ ಕೊಡ್ತಾನೆ. ಸರಿ, ಲಾಟ್ರಿ ಹೊಡೆಯೋ ರೂಪದಲ್ಲಿ ಏನು ಬೇಕಾದ್ರೂ ಕೊಡ್ತಾನೆ ಅಂದ ತಕ್ಷಣ ಇವನು, ನನಗೆ ಯಾರು ಸ್ವಾಮಿ ಲಾಟ್ರಿ ಹೊಡಿಯುತ್ತೆ, ಲಾಟ್ರಿ ಹೊಡಿತಾ ಇದ್ದೀನಿ ನಾನೇನೆ ಅಂತಾನೆ. ಇನ್ನೂ ಪ್ಲೀಸ್ ಮಾಡೋಕ್ಕೆ ಹೋಗ್ತಾನೆ. ಸಪೋಸ್ ನಿಮ್ಗೊಂದು ₹1,00,000 ಲಾಟ್ರಿ ಹೊಡೆದಿದ್ರೆ, ಇಲ್ಲ ಸ್ವಾಮಿ ನಂಗೆ ಹೊಡೆಯಲ್ಲ ಅಂತ. ಹೊಡೆದಿದ್ರೆ 1,00,000 ಇಲ್ದರೆ 10,00,000, 10,00,000 ಇಲ್ದರೆ 1 ಕೋಟಿ ಲಾಟ್ರಿ ಹೊಡೆದಿದ್ರೆ ನಿಮಗೆ, ಅವನಿಗೆ ಬೇಜಾರಾಗ್ಬಿಡುತ್ತೆ. ನನ್ನಂಥವ್ನಿಗೆ ಲಾಟ್ರಿ ಹೊಡೆಯುತ್ತಾ, ಆ ದೇವ್ರ ಕರುಣೆ ಇಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಹಾಗೆಲ್ಲ ಲಾಟ್ರಿ ಹೊಡೆದ್ರೆ ಸ್ವಾಮಿ 50% ನಿಮಗೆ ಕೊಟ್ಬಿಡ್ತೀನಿ. ಎಫೆಕ್ಟ್ ಏನು ಗೊತ್ತಾ, ಈಗ ಡಾಕ್ಟ್ರ್ ಸತ್ತೋಗ್ತಾನೆ, ಅವನಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಒಳ್ಳೆ ಕತೆ. ಅನ್ಎಕ್ಸ್ಪೆಕ್ಟೆಡ್, ರೈಟ್. ಅನ್ಎಕ್ಸ್ಪೆಕ್ಟೆಡ್ ಡಾಕ್ಟ್ರಿಗೆ. ಸೊ ಡಾಕ್ಟರ್ಗಾಗಿದ್ದು ಹಾರ್ಟ್ ಅಟ್ಯಾಕ, ಥಾಟ್ ಅಟ್ಯಾಕ್. ಇಟ್ಸ್ ಅ ಥಾಟ್ ಅಟ್ಯಾಕ್. ದೆರ್ ಇಸ್ ಅ ರಶ್ ಆಫ್ ಇನ್ಫಾರ್ಮೇಷನ್. ಮೆದುಳಲ್ಲಿ ಸಿಕ್ಕಾಪಟ್ಟೆ ರಶ್ ಆಫ್ ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಯಾವುದೋ ಒಂದಕ್ಕೊಂದು ಕ್ಲಾಶ್ ಆಗುತ್ತೆ. ಈಗ ನಾವು ಟ್ರಾಫಿಕ್ ನೋಡಿದ್ದೀವಿ, ಬೆಂಗಳೂರು ಟ್ರಾಫಿಕ್ ಎಲ್ಲ ನೋಡಿದ್ದೀವಿ, ಹೆಂಗೋ ಹೋಗ್ತಾನೇ ಇದೆ, ಸೇಫ್ ಆಗಿದೆ. ಆಕ್ಸಿಡೆಂಟ್ಸ್ ಆಗ್ತಾ ಇದೆಯಾ ಅಂದರೆ ರೇರೆಸ್ಟ್ ಆಕ್ಸಿಡೆಂಟ್ಸ್ ಆಗುತ್ತೆ. ಹಾಗೆ ನಮ್ಮ ಮನಸ್ಸಿನ ಒಳಗಡೆನೋ, ಮೆದುಳಿನ ಒಳಗಡೆ ಈ ಥರದ್ದು ಆಗ್ತಾನೇ ಇದೆ. ಸಾವಿರಾರು ಇನ್ಫಾರ್ಮೇಷನ್ಸ್ ರೊಟೇಟ್ ಆಗ್ತಾನೇ ಇದೆ. ಹೊಸದು ಬರ್ತಾ ಇದೆ, ಹಳೆದೂ ಇದೆ, ಹೊಸದೂ ಇದೆ. ಇದೆಲ್ಲ ಆಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಮೇಜರ್ ಕ್ಲಾಶ್ ಆಗುತ್ತೆ. ಸಣ್ಣ ಉದಾಹರಣೆ, ಇನ್ನೊಂದು, ಇದೆಲ್ಲ ಪ್ರಾಕ್ಟಿಕಲ್ ಆಗೋವಂಥದ್ದು. ನಾನು ನನ್ನ ಫ್ರೆಂಡು ಚೆನ್ನಾಗಿರ್ತೀವಿ, ವರ್ಷಗಳ ಗಟ್ಟಲೆ ಸಂಪರ್ಕ ಇರಲ್ಲ. ಆದರೆ ಟೆಕ್ಸ್ಟ್ ಆದರೂ ಮಾಡ್ತೀವಿ ಅಥವಾ ಏನೋ ಮಾಡ್ತಾಯಿದ್ವಿ, ಅದು ಸಂಪರ್ಕ ಇಲ್ಲ. 2 ವರ್ಷ ಆದಮೇಲೆ ಯಾವತ್ತೋ ಒಂದಿನ ಬಂದು ಅವ್ರ ಮನೆಯವರು ಅವ್ರು ಹೋಗಿಬಿಟ್ರು ಅಂತ. ಹೋಗಿ 2 ವರ್ಷ ಆಗಿರುತ್ತೆ, ಆದರೆ ಇವತ್ತು ನನಗೆ ಅಟ್ಯಾಕ್ ಆಗುತ್ತೆ. ಇಟ್ಸ್ ಎ ಥಾಟ್ ಅಟ್ಯಾಕ್ ಆನ್ ಮೀ. ರೈಟ್. ಹಾರ್ಟ್ ಅಟ್ಯಾಕ್ ಆಯಿತಾ ಅಲ್ಲಿ? ಇಲ್ಲ, ಥಾಟ್ ಅಟ್ಯಾಕ್ ಆಯಿತು. ಕುಗ್ಗೋಗ್ಬಿಟ್ಟೆ. ತುಂಬ ಆಪ್ತರು, 1 ವರ್ಷ ಸಿಕ್ಕಿಲ್ಲಪ್ಪ, ಸಿಕ್ಬಿಟ್ರಪ್ಪ, ಖುಷಿ ಆಗೋಯ್ತು. ದಟ್ ಈಸ್ ಆಲ್ಸೋ ಎನ್ ಅಟ್ಯಾಕ್. ಸೊ ಎವ್ರಿಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಈಸ್ ಎನ್ ಅಟ್ಯಾಕ್ ಆನ್ ದ ಬ್ರೈನ್. ದಟ್ ಈಸ್ ಕಾಲ್ಡ್ ಥಾಟ್ ಅಟ್ಯಾಕ್. ಈ ಥಾಟ್ ಅಟ್ಯಾಕಿನ ಇದು ಪರಿಣಾಮ ಏನಾಗ್ಬೋದು ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಷ್ಟೇ. ಓಕೆ, ಇವಾಗ ಡಾಕ್ಟರ್ಸ್ ಆದರೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದರೆ ಅದೇ ಓವರ್ ಎಕ್ಸೈಟ್, ಆಂಗ್ಸೈಟಿ ಅದೆಲ್ಲ ಇರಬಾರ್ದು ಅಂತಾರೆ. ಈ ಥಾಟ್ ಅಟ್ಯಾಕಿಂದ ಎಫೆಕ್ಟ್ ಆಗಬಾರ್ದು ಅಂದರೆ ಏನು ಹೇಳ್ತೀರಾ ನೀವು ಹಾಗಿದ್ರೆ? ದಿನ ಧ್ಯಾನ ಮಾಡಿ ಅಂತ. ಧ್ಯಾನ ಅಂದರೆ ನಿಮ್ಮ ಪರಿಸ್ಥಿತಿಗಳನ್ನು ಅನಲೈಸ್ ಮಾಡಿ ಅಂತ ಅಷ್ಟೇ ಧ್ಯಾನ. ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೋ ನಡೆದಿರುತ್ತೆ. ಹಿಂದಿನ ಸೀರೀಸಲ್ಲೂ ಹೇಳಿದ್ದೀನಿ, ಏನೇನು ನಡೆದಿರುತ್ತೆ ನೋಡಿ ಅದನ್ನು. ನನ್ನ ಕೈಲಿ ಇಷ್ಟು ಭಾರ ಹೊರಕ್ಕೆ ಕೆಪಾಸಿಟಿ ಇದೆ, ನನ್ನ ಬ್ರೈನಿಗೆ ಇಷ್ಟು ಭಾರ ಹೊರುವ ಕೆಪಾಸಿಟಿ ಇದೆ, ಅಷ್ಟು ತಗೊಳ್ಳಿ.
ಎಕ್ಸ್ಟ್ರಾ ಆದಾಗ ಕ್ಲಾಶ್ ಆಗೇ ಆಗುತ್ತೆ, ಕುಸಿಯುತ್ತೆ. ದೇಹಕ್ಕೂ ಅಷ್ಟೇ, ಎಕ್ಸ್ಟ್ರಾ ಸ್ಟ್ರೈನ್ ಆದಾಗ ಕುಸಿಯುತ್ತೆ. ಎಕ್ಸಸ್ ಆದರೂ ಕುಸಿಯುತ್ತೆ, ಲೋ ಆದರೂ ಕುಸಿಯುತ್ತೆ. ನೀವು ಅದನ್ನ ಶುಗರ್, ಹೈ ಶುಗರ್ ಅಂತ ಹೇಳಿ, ಲೋ ಶುಗರ್ ಅಂತ ಹೇಳಿ, ಹೈ ಬಿ ಪಿ ಅಂತ ಹೇಳಿ, ಲೋ ಬಿ ಪಿ ಅಂತ ಹೇಳಿ, ಒಂದು ಸಿಂಪಲ್ ಲಿಂಕ್ ಕೊಟ್ಬಿಡ್ತೀನಿ ಹೇಗೆ ದ ಹೋಲ್ ಸಿಸ್ಟಮ್ ವರ್ಕ್ಸ್ ಅಂತ. ನಮ್ಮ ಹಾರ್ಟ್ ವರ್ಕ್ ಆಗ್ತಾ ಇದೆ, ದೇರ್ ಈಸ್ ಎ ಬ್ಲಡ್ ಫ್ಲೋ, ದೇರ್ ಈಸ್ ಎ ಬ್ರೀತಿಂಗ್ ಫ್ಲೋ, ದೇರ್ ಈಸ್ ಎ ಬ್ರೈನ್ ಫ್ಲೋ. ಈ ಮೂರು ಒಂದಕ್ಕೊಂದಕ್ಕೆ ಲಿಂಕ್ ಆಗಿರುತ್ತೆ. ಈ ಮೂರಕ್ಕೂ ಲಿಂಕಿನ ಮಧ್ಯಭಾಗದ್ದೇನು ಅಂತಂದರೆ ಬ್ರೀತಿಂಗ್. ಬ್ರೀತಿಂಗು ಒಂದು ಕಡೆ ಥಾಟನ್ನು ಬ್ಯಾಲೆನ್ಸ್ ಮಾಡುತ್ತೆ, ಇನ್ನೊಂದು ಕಡೆ ಬ್ಲಡ್ಡನ್ನು ಬ್ಯಾಲೆನ್ಸ್ ಮಾಡುತ್ತೆ. ಬ್ರೀತಿಂಗ್ ಪ್ರೆಷರ್. ಈಗ ಬ್ರೀತಿಂಗನ್ನು ನಾವು ಯೋಗದಲ್ಲಿ ನಮ್ಮವ್ರು ಹಿಂದಿನವ್ರು ಕಂಡುಹಿಡ್ಕೊಂಡ್ರು. ಬ್ರೀತಿಂಗನ್ನು ರೆಗ್ಯುಲೇಟ್ ಮಾಡಿದ್ರೆ ಮೈಂಡ್ ಪ್ರೆಷರು ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರು ಸ್ಟ್ಯಾಂಡರ್ಡ್ ಆಗುತ್ತೆ, ಅಂದರೆ ನಾರ್ಮಲ್ ಆಗುತ್ತೆ ಅಂತ. ಎಂತಹ ಬ್ರೀತಿಂಗ್ ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ತುಂಬ ಹೈ ಪ್ರೆಷರ್ಸನ್ನು ನಾವು ತಡಿಬೋದು, ತುಂಬ ಲೋ ಪ್ರೆಷರ್ಸನ್ನು ತಡಿಬೋದು, ಕುಗ್ಗು ಹೋಗ್ಬೋದು, ವಾಪಸ್ ಎದ್ದು ಬರ್ತೀವಿ. ಅತೀ ಶಂಕುಚಕ್ರಾಸಿದ್ದಾರೆ ನಮ್ಮ, ಅಂದರೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ಬೋದು, ತಡಿಬೋದು. ಇದರ ಕೆಪಾಸಿಟಿ ಎಲ್ಲಿದೆ ಅಂದರೆ ಬ್ರೀತಿಂಗಲ್ಲಿದೆ. ಆ ಲಿಂಕನ್ನು ಎಷ್ಟು ದೂರ ಬೇಕಾದ್ರೂ ತೊಗೊಂಡೋಗ್ಬೋದು, ವಾಪಸ್ ತೊಗೊಂಡ್ಬರ್ಬೋದು. ಎಲ್ಲ ಕೊನೆಗೆ ಆ ಮೂಲಕ್ಕೆ ಬರ್ತೀವಲ್ವ, ನಮ್ಮ ಭೂಮಿಯ ಒಂದು ಸತ್ವ ಅಂತ ಹೇಳ್ಬೋದು, ನಮ್ಮ ಜಾಗದ ಸತ್ವ, ನಮ್ಮ ದೇಶದ ಸತ್ವ ಅನ್ಬೋದು. ಹಾಂ, ಇದನ್ನು ತುಂಬ ಜನ ಪ್ರಯತ್ನ ಪಟ್ಟು ತನ್ನ ಮೇಲೆ ಎಕ್ಸ್ಪರಿಮೆಂಟ್ಗಳು ಮಾಡಿಕೊಂಡು ಮೋಸ್ಟ್ ಅಂದರೆ ಟ್ರಸ್ಟೆಡ್ ಅಂತ ಏನು ಹೇಳ್ತೀವಿ, ISI ಮಾರ್ಕ್ ಏನು ಹೇಳ್ತೀವಿ, ಪಾಕಿಸ್ತಾನದ ISI ಅಲ್ಲ, ಇಂಡಿಯನ್ ISI, ಅದನ್ನು ಚಾಪ ಒತ್ತಿ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅಂದರೆ ಸ್ಟ್ಯಾಂಡರ್ಡೈಸ್ಡ್ ಯೋಗವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ, ಸೇಫ್ ಯೋಗವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಅದನ್ನು ಮಾಡಿದ್ರೆ ಸಾಕು. ಸ್ವಲ್ಪ ಹೊತ್ತು ಫಿಸಿಕಲ್ ಎಕ್ಸಸೈಸಸ್, ಸ್ವಲ್ಪ ಹೊತ್ತು ಬ್ರೀತಿಂಗ್, ಸ್ವಲ್ಪ ಹೊತ್ತು ಧ್ಯಾನ, ಇಷ್ಟೇ. ಇದಕ್ಕೆ ಧಾರ್ಮಿಕ ರೂಪ ಕೊಡಬೇಕು ಅಂತ ಏನಿಲ್ಲ. ನೀವು ಓಂ ಹೇಳದೇ ಇರ್ಬೋದು, ಅಂತ ಹೇಳ್ಬೋದು, ಮಕಾರವನ್ನು ಹೇಳ್ಬೋದು, ದುಂಬಿಯ ಜೇಂಕಾರವನ್ನು ಹೇಳ್ಬೋದು. ಸೊ ಇದಕ್ಕೆ ಹಿಂದುತ್ವ ಅಂತಲೂ ಕೊಡೋದು ಬೇಕಾಗಿಲ್ಲ. ಆದರೆ ವಿ ಆರ್ ಪ್ರೌಡ್ ಬಿಕಾಸ್ ಇಟ್ ಒರಿಜಿನೇಟೆಡ್ ಇನ್ ಇಂಡಿಯಾ. ನಮ್ಮ ದೇಶದ್ದಾದ್ದರಿಂದ ಈ ಕಲ್ಚರ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ಪ್ರೈಡು ಇದೆ. ಖಂಡಿತ. ಯಾರ್ಯಾರು ಇದನ್ನ ಮಾಡ್ತಾರೆ, ಈ ಥಾಟ್ ಅಟ್ಯಾಕಿಂದ ಅಡ್ವರ್ಸ್ ಎಫೆಕ್ಟ್ ಆಫ್ ಥಾಟ್ ಅಟ್ಯಾಕ್, ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಆ ಸ್ಥಿತಿಯನ್ನು ನಾವು ನಿರ್ವಿಕಲ್ಪ ಸ್ಥಿತಿ ಅಂತ ಕರಿತೀವಿ. ವಿಕಲ್ಪ ಇಲ್ಲದೆ ಇರೋವಂಥ ಸ್ಥಿತಿ, ಅದು ಯೋಗದಲ್ಲಿ ಒಂದು ಸ್ಥಿತಿ. ಅದು ಆರಾಮದಲ್ಲಿದ್ದೀವಪ್ಪ, 1 ಕೋಟಿ ಲಾಟ್ರಿ ಬಂದರೂ ಇದ್ದೀವಿ, ಲಾಟ್ರಿ ಹೊಡಿತಾ ಇದ್ದರೂ ಹಿಂಗೆ ಇರ್ತೀವಿ. ಸೊ ಈ ಥಾಟ್ ಅಟ್ಯಾಕ್ ಅಥವಾ ಅದರ ಅಡ್ವರ್ಸ್ ಎಫೆಕ್ಟ್ನ ಮ್ಯಾನೇಜ್ ಮಾಡೋದು ಕೂಡ ನಮ್ಮ ಫೋರಮಲ್ಲೇ ಬರುತ್ತೆ. ಲೈಫ್ನ ಎಲ್ಲ ಮಜಲುಗಳಲ್ಲೂ ಇದನ್ನು ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬಹುದು. ಅಬ್ಸಲ್ಯೂಟ್ಲಿ. ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಥಾಟ್ ಅಟ್ಯಾಕಿಂದ ಬಚಾವಾಗ್ಬೋದು, ಅಥವಾ ಒಳ್ಳೆಯದಾಗಿ ಪರಿಣಾಮ ಮಾಡ್ಬೋದು, ಅಂದರೆ ನಾವೇ ಪರಿವರ್ತನೆ ಮಾಡ್ಕೋಬೋದು. ಬೋತ್ ಆರ್ ಪಾಸಿಬಲ್. ಬ್ಯೂಟಿಫುಲ್. ಈ ಥಾಟ್ ಅಟ್ಯಾಕ್ ಅನ್ನೋ ಪದಾನೇ ನೀವು ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀರಾ ನಮ್ಮೆಲ್ಲರಿಗೂ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್, ಮಚ್ ನೀಡೆಡ್.